ಅಕ್ಕರೆಯ ಸಕ್ಕರೆಯ ಸವಿಗನ್ನಡಿಗರೇ, ಹಸನ್ಮುಖದ ಹೊಂಬೆಳಕಿನ ಕರ್ನಾಟಕದ ಕಣ್ಮಣಿಗಳೇ, ಕರ್ನಾಟಕದ ಕಟಾಣಿಗಳೇ, ಭಾರತದ ಬಟಾಣಿಗಳೇ, ಪ್ರಪಂಚದ ಪುಟಾಣಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು, ಶುಭವಂದನೆಗಳು. ಈ ಕಟಾಣಿಗಳೇ ಪುಟಾಣಿಗಳೇ ಯಾರಿಗೂ ಅನ್ವಯಿಸಿದ್ರಿ ಅಂದ್ರೆ ಕೆಳಗಡೆ ಕೂತ್ಕೊಂಡಿರ್ತಕ್ಕಂಥ ಚಿರಂಜೀವಿಗಳಿಗೆ, ಚಿಕ್ಕ ಮಕ್ಕಳಿಗೆ ಅನ್ವಯಿಸಿದ್ರಿ. ಪ್ರಪಂಚವನ್ನ 3 ದಾಗಳು ಆಡ್ತಾ ಇದೆ. ಮೊದಲನೇದ, ಎರಡನೇದ, ಮೂರನೇದ ಯಾವುದಪ್ಪ ಅಂದ್ರೆ ನಾದ, ವೇದ, ವಾದ. ಈ ನಾದದಿಂದ ಏನಾಗುತ್ತೆ ಅಂದ್ರೆ ಆನಂದವಾಗುತ್ತೆ, ವೇದದಿಂದ ಏನಾಗುತ್ತೆ ಅಂದ್ರೆ ಆನಂದವಾಗುತ್ತೆ, ನಾದದಿಂದ ಏನಾಗುತ್ತೆ ಅಂದ್ರೆ ಆನಂದವಾಗುತ್ತೆ. ಈ ನಾದ, ವೇದ, ವಾದ ಇವು ಮೂರರ ಆನಂದದಿಂದ ಹೃದಯದ ಭೇದ ಮತ್ತು ಖೇದ ನಾಶವಾಗುತ್ತೆ. ಹೃದಯದ ಭೇದ ಮತ್ತು ಖೇದ ನಾಶವಾದ ತಕ್ಷಣ ಮನಸ್ಸು ಸಾಧ ಆಗುತ್ತೆ. ಮನಸ್ಸು ಸಾಧ ಆದ ತಕ್ಷಣ ಅಲ್ಲಿ ಭಗವಂತನ ಪಾದ ಕಾಣುತ್ತೆ. ಭಗವಂತನ ಪಾದ ಕಂಡ ತಕ್ಷಣ ಭಗವಂತನ ಭಕ್ತನಾಗಿರ್ತಕ್ಕಂಥವನು ತನ್ನ ನಾದವನ್ನ, ತನ್ನ ವೇದವನ್ನ, ತನ್ನ ವಾದವನ್ನ ಭಗವಂತನ ಪಾದನಿಗೆ ಸಮರ್ಪಣೆ ಮಾಡ್ತಾನೆ. ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿದ ತಕ್ಷಣ ಭಗವಂತ ತನ್ನ ಆನಂದದ ಮೋದವನ್ನ ಆ ಭಕ್ತನಿಗೆ ಆಶೀರ್ವದಿಸ್ತಾನೆ. ಆ ಆನಂದದ ಮೋದ ಅಂತ ಅನ್ನೋದೇನಿದೆ ಅದು ಭಕ್ತನಿಗೆ ಆಮೋದವಾಗಬೇಕು, ವಿಮೋದವಾಗಬೇಕು, ಸುಮೋದವಾಗಬೇಕು, ಪ್ರಮೋದವಾಗಬೇಕು, ಸುಪ್ರಮೋದವಾಗಬೇಕು. ಆಮೋದ, ವಿಮೋದ, ಸುಮೋದ, ಪ್ರಮೋದ, ಸುಪ್ರಮೋದ ಆದ ತಕ್ಷಣ ಅವನ ಅಂತರಂಗದಲ್ಲಿ ಏನೋ ಒಂದು ಬೋಧ ಆಗುತ್ತೆ. ಏನ್ ಬೋಧ ಆಗುತ್ತೆ ಅಂದ್ರೆ ನಾನು ಬೇರೆ ಅಲ್ಲ, ವಾದ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ವೇದ ಬೇರೆ ಅಲ್ಲ, ವೇದ ಬೇರೆ ಅಲ್ಲ, ನಾದ ಬೇರೆ ಅಲ್ಲ, ಪ್ರಪಂಚದಲ್ಲಿರ್ತಕ್ಕಂಥ ಯಾವ ವಸ್ತುಗಳು ಬೇರೆ ಅಲ್ಲ, ಎಲ್ಲ ಒಂದು ಅಂತ ಭಾವನೆ ಬರುತ್ತೆ. ಆ ಒಂದರಲ್ಲಿ ಉಳಿದು, ಒಂದರಲ್ಲಿ ಇಳಿದು, ಒಂದರಲ್ಲಿ ಸುಳಿದು, ಒಂದನ್ನು ಉಳಿಸ್ಕೊಂಡು ಹೋಗೋದು ಇದೆಯಲ್ಲ, ಅದೇ ನಾದ, ವೇದ, ವಾದ. ಅಂಥ ನಾದವನ್ನ, ಅಂಥ ವೇದವನ್ನ, ಅಂಥ ವಾದವನ್ನ ಇವತ್ತು ನಿಜವಾಗಲೂ ನಾವು ಕಾಣ್ತಾ ಇರೋದು ಭಗವಂತನ ಕೃಪೆ ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೇನೆ. ಬಹಳ ನನಗೆ ಸಂತೋಷವಾಗಿದೆ, ಬಹಳ ಆನಂದವಾಗಿದೆ. ನಾವು ಮತ್ತೆ ಹೇಳ್ಬಿಟ್ಟಿದ್ದೀನಿ, ನಾನು ಆನಂದ ಪಡುವಂತ ನಿಮಿಷದಲ್ಲಿ ನಾವಿಲ್ಲ. ನಮಗೆಲ್ಲ ತುಂಬಾ ವಯಸ್ಸಾಗ್ತಾ ಇದೆ, ವಯಸ್ಸು ಆಗಿದೆ. ನಿಜವಾಗ್ಲೂ ಅತಿಶಯವಾಗಿರ್ತಕ್ಕಂಥ ವಾತಾವರಣವನ್ನ ಇವತ್ತು ಕುಮಾರ್ ಅವರು ಕರ್ನಾಟಕ ರಾಜ್ಯಕ್ಕೆಲ್ಲ, ಇಡೀ ಇಂಡಿಯಾ ದೇಶಕ್ಕೆ ಕೊಡ್ತಾ ಇದ್ದಾರೆ ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೇನೆ. ಯಾಕೆಂತಂದ್ರೆ ಕರ್ನಾಟಕ ರಾಜ್ಯ ಇರೋದು ಭಾರತ ದೇಶದಲ್ಲಿ, ಭಾರತ ದೇಶ ಇರೋದು ಪ್ರಪಂಚದಲ್ಲಿ. ಈ ಎಲ್ಲೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಅದು ಪ್ರಪಂಚದ ಕಾರ್ಯಕ್ರಮ ಅಂತ ನಾವೆಲ್ಲರೂ ಭಾವಕೊಂಡಿದ್ದೀವಿ. ಆ ಭಾವನೆಯನ್ನ ಇಟ್ಕೊಂಡು ನಾವು ಮಾತಾಡೋ ಸಂದರ್ಭದಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥ ಸಹೃದಯರು ನೀವು. ಇಂತಹ ಸಹೃದಯರನ್ನ ಕಾಣುವುದೇ ಕಷ್ಟ ಇವತ್ತು ಅಂತ ಪರಿಸ್ಥಿತಿ ಇದೆ. 4 ಗಂಟೆ ಅಂದ್ರೆ 4 ಗಂಟೆ ಶುರುವಾಗಿದೆ, 5 ಗಂಟೆ ಅಂದ್ರೆ 5 ಗಂಟೆ ಕಾರ್ಯಕ್ರಮ ಮುಗಿದಿದೆ, 6 ಗಂಟೆ ಅಂದ್ರೆ 6 ಗಂಟೆಗೆ ಮತ್ತೊಂದು ಕಾರ್ಯಕ್ರಮ ಶುರುವಾಗಿದೆ. ಈ ರೀತಿ ಕಾರ್ಯಕ್ರಮವನ್ನ, ಯೋಜನೆಯನ್ನ, ಸಂಯೋಜನೆಯನ್ನ ಮಾಡೋದು ಇದೆಯಲ್ಲ, ಅದು ನಿಜವಾಗ್ಲೂ ಯಾರ ಕೈನಲ್ಲೂ ಸಾಧ್ಯವಿಲ್ಲದೆ ಇರುವಂತದ್ದು. ಅಂತಹ ಕಾರ್ಯಕ್ರಮ ಸಾಧನೆಯನ್ನ ನಮ್ಮ ಕುಮಾರ್ ಅವರು ಮಾಡಿದ್ರು ಅಂದ್ರೆ ನನಗೆ ಬಹಳ ಆನಂದ. ನನಗೆ ಒಂದು ಅತಿಶಯವಾದ ಸಂತೋಷ ಏನಪ್ಪಾ ಅಂದ್ರೆ, ನಮ್ಮ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಈಗ 40 ವರ್ಷದ ಹಿಂದೆ ಕುಮಾರ್ ಅವರು ಅಧ್ಯಯನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಭೇಟಿಯಾಗಿತ್ತು. ಅವತ್ತು ಇವರು ಇಂಥ ಒಂದು ಪರಿಸ್ಥಿತಿಗೆ ಬರ್ತಾರೆ, ಇಂಥ ಉತ್ತಮ ಮಟ್ಟಿಗೆ ಏರ್ತಾರೆ, ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಎಲ್ಲ ಆ ಕಲಾ ಕೃಪೆಯ ಆನಂದ ಏನಿದೆಯಲ್ಲ ಅದು ನಮ್ಮೆಲ್ಲರಿಗೂ ಬಹಳ ಅತಿಶಯವಾದ ಬೆಳಕನ್ನು ಕೊಟ್ಟಿದೆ. ಇನ್ನು ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಆರ್ತನದಿಂದ ಪ್ರಾರ್ಥನಾ ಅಂತಕ್ಕಂಥದ್ದೇನಿದೆ ಅದು ಬಹಳ ದೊಡ್ಡದು. ಆರ್ತನದಿಂದ ಪ್ರಾರ್ಥನದಿಂದ ಕೀರ್ತನದಿಂದ ನರ್ತನದಿಂದ ಆವರ್ತನದಿಂದ ವಿವರ್ತನದಿಂದ ಸುವರ್ತನದಿಂದ ಸಂವರ್ತನ. ಈ ಆರ್ತನ, ನಾರ್ತನ, ಕೀರ್ತನ, ಸುವರ್ತನ ಇವೆಲ್ಲವುಗಳಿಂದ ಏನಾಗುತ್ತಪ್ಪ ಅಂತಂದ್ರೆ ನಿತ್ಯ ನೂತನವಾದ ಪರಿವರ್ತನ ಆಗುತ್ತೆ. ಆ ನಿತ್ಯ ನೂತನವಾದ ಪರಿವರ್ತನ ಆಗೋದೇನಿದೆ ಅದೇ ಇವತ್ತು ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು. ಒಂದು ಹೂವು, ಒಂದು ಮಲ್ಲಿಗೆ ಹೂವು ಸೂರ್ಯ ದೇವನನ್ನು ಪ್ರಾರ್ಥನೆ ಮಾಡುತ್ತೆ. ಸೂರ್ಯ ದೇವ, ನಾನು ತುಂಬಾ ನಿನ್ನ ನೋಡಿ ಸಂತೋಷ ಪಡ್ತಾ ಇದ್ದೀನಿ. ನಿನ್ನ ಮಧುರ ಕಿರಣಗಳ ಕೋಮಲ ಸ್ಪರ್ಶದಿಂದ ನಾನು ಅರಳಿಬಿಟ್ಟಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ನಾನು ಕೆಳಗಡೆ ಬಿದ್ದು ಹೋಗ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ಕೆಳಗಡೆ ಬಿದ್ದು ಹೋಗೋಕೆ ಮುಂಚೆ ಜನ ಎಲ್ಲ ನನ್ನ ನೋಡಿದವರು ನಾನು ಅರಳಿದ ತಕ್ಷಣ, ನಾನು ನಗ್ಗ ತಕ್ಷಣ, ನಿನ್ನ ಆಶೀರ್ವಾದದಿಂದ ನಗ್ಗ ತಕ್ಷಣ ನನ್ನ ಆಯಸ್ಸು ಹೊಟ್ಟೋಗ್ಬಿಡುತ್ತೆ. ಎಲ್ಲರೂ ತನ್ನ ತಲೆ ಮೇಲೆ ಮುಟ್ಕೊಳ್ತಾರೆ, ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಒಟ್ಟಿನಲ್ಲಿ ನನ್ನ ಆಯಸ್ಸು ಮುಕ್ತಾಯವಾಗುತ್ತೆ. ನನಗೆ ಒಂದೇ ಒಂದು ಬೇಡಿಕೆ ನನ್ನಲ್ಲಿದೆ, ನನಗೆ ವರ ಇದೆ, ಆ ವರವನ್ನು ನನಗೆ ಕೊಡು, ನನ್ನ ಬೇಡಿಕೆಯನ್ನು ಈಡೇರಿಸು ಅಂತ ಕೇಳುತ್ತೆ. ಆಗ ಆ ಸೂರ್ಯದೇವ ಕೇಳ್ತಾನೆ, ಮಗು ಏನು ಬೇಕು ನಿನಗೆ? ನೀನು ಇಷ್ಟೊಂದು ಪ್ರೀತಿಯಿಂದ ಕೇಳ್ತಾ ಇದೆಯಲ್ಲ, ನನ್ನ ಮಗುವಾಗಿ, ನನ್ನ ಮೊಮ್ಮಗುವಾಗಿ, ನನ್ನ ಮರಿಮಗುವಾಗಿ ಇಷ್ಟೊಂದು ವಿಶ್ವಾಸದಿಂದ ಕೇಳ್ತಾ ಇದೆಯಲ್ಲ, ನಿನಗೆ ಏನು ಬೇಕು, ಏನು ವರ ಬೇಕು, ಏನು ನಿನ್ನ ಬೇಡಿಕೆ ದಯವಿಟ್ಟು ಹೇಳ್ತೀಯಾ ಅಂತ ಕೇಳುತ್ತೆ. ಅದಕ್ಕೆ
ಅದಕ್ಕೆ ಆ ಸೂರ್ಯ ದೇವನಿಗೆ ಆ ಹೂ ಹೇಳುತ್ತೆ, ನೋಡು ಸೂರ್ಯ ದೇವ, ಇನ್ನೇನು ಕೆಳಗಡೆ ಬಿದ್ದೋಗ್ಬಿಡ್ತೀನಿ. ಗಾಳಿ ಬಂದು ಕೆಳಗಡೆ ಬಿದ್ದಿದ್ದಂತ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಯಾರಾದ್ರೂ ಕಲಾವಿದರುಗಳು ಬಂದಂತ ಸಂದರ್ಭದಲ್ಲಿ ಆ ಕಲಾವಿದರುಗಳು ತಮ್ಮ ಕಾಲಿನ ಹೆಜ್ಜೆಯನ್ನ ನನ್ನ ತಲೆ ಮೇಲೆ ಇಟ್ಟಂತ ಸಂದರ್ಭದಲ್ಲಿ ಅವರ ಕಾಲಿಗೆ ನಾನು ಮುಳ್ಳಾಗಿ ಚುಚ್ಚಬಾರ್ದು ಅಂತ ಮೃದುತ್ವವನ್ನು ನನಗೆ ಕೊಡುವಂತ ಒಂದು ಹೂ ಪ್ರಶ್ನೆ ಕೇಳುತ್ತದೆ ಪರಮಾತ್ಮನ. ಆ ಸಂದರ್ಭದಲ್ಲಿ ಆಯ್ತು ಕೊಡ್ತೀನಿ ತಗೋ ಅಂತ ಹೇಳಿದ್ಮೇಲೆ ಇನ್ನೊಂದು ವರ ಕೊಟ್ಬಿಡು ಅದ್ರ ಜೊತೆಗೆಯ ಅಂತ ಕೇಳ್ತಾರೆ. ಏನ್ ವರ ಬೇಕು ನಿನಗೆ ಮಗು ಕೇಳು ಅಂತ ಕೇಳಿದಾಗ, ಇನ್ನೇನು ಇಲ್ಲ, ನನಗೆ ಬೇಕಾದ್ದೇನಪ್ಪ ಅಂದ್ರೆ ಅವ್ರ ಕಾಲು ನನ್ನ ತಲೆ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಅವ್ರ ಕಾಲಿನ ಧೂಳು ನನ್ನ ಮೈಗೆ ಅಂಟ್ಕೋಬೇಕು, ಆವಾಗ ನನಗೆ ಸಾರ್ಥಕವಾದ ಬದುಕಾಗುತ್ತೆ. ಅವ್ರ ಕಾಲು ಧೂಳು ಕೂಡ ನನ್ನ ಮೈಗೆ ಅಂಟುವಂತ ಒಂದು ವಾತಾವರಣ ಸೃಷ್ಟಿ ಮಾಡುವಂತ ಕೇಳುತ್ತೆ. ಇಂಥ ಒಂದು ವರವನ್ನ ಕೇಳುವಂತ ಸ್ಥಿತಿ ಅತಿಶಯವಾದ ಬಳಿಯಲ್ಲಿದ್ದು ಅಂತಹ ವರವನ್ನ ಭಗವಂತ ಕೊಟ್ಟಿದ್ದಾನೆ. ಸಾಜನ್ ಮಿತ್ರ ಮತ್ತು ರಾಜನ್ ಮಿಶ್ರಾ ಅಂತ ಇಬ್ಬರಿದ್ದಾರೆ, ಈಗಲೂ ಇದ್ದಾರೆ. ಅವರು ಪೋಲೆಂಡ್ ದೇಶಕ್ಕೆ ಒಂದು ಕಚೇರಿಗೆ ಹೋಗಿದ್ರು. ದಕ್ಷಿಣಾದಿ ಕಚೇರಿ ಅಲ್ಲ, ಅವ್ರದ್ದು ಉತ್ತರಾದಿ ಕಚೇರಿ, ಹಿಂದೂಸ್ತಾನಿ ಕಚೇರಿ. ಅಲ್ಲಿ ಹೋಗಿದ್ರು. 3 ಗಂಟೆಗಳ ಕಾಲ ಬಹಳ ಚೆನ್ನಾಗಿ ಕಚೇರಿ ಮಾಡಿದ್ರು. 3 ಗಂಟೆಗಳ ಕಾಲ 3 ಹಾಡು ಕಚೇರಿಯಲ್ಲಿ ಮುಕ್ತಾಯ ಮಾಡಿದ್ರು. ಏನು ಜನ ಸಾವಿರಾರು ಜನ ಸೇರಿದ್ದಾರೆ. ಆದ್ರೆ ಒಂದೇ ಒಂದು ಸಂದರ್ಭ ಏನು ಒದಗಿ ಬಿಡ್ತಾರೆ ಅಂತ ಹೇಳಿದ್ರೆ, 3 ಗಂಟೆ ಕಚೇರಿಗೆ ಇವ್ರು ಎಲ್ಲೋ ಕೆಲವು ಕಡೆ ಚಪ್ಪಾಳೆ ಬರಲೇಬೇಕಾಗಿತ್ತು ಅವ್ರ ಸಂಗೀತಕ್ಕೆ. ಒಂದು ಹಾಡುಗಲ್ಲ, ಎಲ್ಲ ಹಾಡುಗೋ ಯಾವುದೋ ಒಂದು ಘಟ್ಟದಲ್ಲಿ ಎಲ್ಲಾ ಕಡೆನೂ ಬಿದ್ದಿರೋ ಚಪ್ಪಾಳೆ. ಆ ಪೋಲೆಂಡ್ನಲ್ಲಿ ಸಾವಿರಾರು ಜನ ಸೇರಿರೋ ಕಡೆ ಒಂದು ಚಪ್ಪಾಳೆನೂ ಬೀಳಲೇ ಇಲ್ಲ. ಅವಾಗ ಆ ರಾಜನ್ ಮಿಶ್ರಾ ಅವರಿಗೆ ಅನುಮಾನ ಬಂದ್ಬಿಡ್ತು, ಏನಪ್ಪ ನಾವೇನಾದ್ರು ಹಾಡಿದ್ದು ಏನಾದ್ರು ತಪ್ಪಾಗ್ಬಿಡ್ತಾ, ತಪ್ಪನ್ನೇನಾದ್ರು ಗಮನಿಸ್ಬಿಟ್ಟು ಇವ್ರು ನಮಗೆ ಚಪ್ಪಾಳೆ ಕೊಡ್ಲಿಲ್ವಾ, ಹಾಗೇನೋ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಮಂಗಳ ಆಯ್ತು. ಮಂಗಳ ಆದ ತಕ್ಷಣ 100 ಜನ ವೇದಿಕೆಗೆ ಬಂದ್ಬಿಟ್ರು. ವೇದಿಕೆಗೆ ಬಂದು ನಿಮ್ಮ ಸಂಗೀತ ಅತಿಶಯವಾದ ಸಂಗೀತ, ದೈವಗಾನ, ದೇವಗಾನ, ಇಂತಹ ದೇವಗಾನದ ಸನ್ನಿಧಿಯಲ್ಲಿ ನಿಮ್ಮ ಸಂಗೀತವನ್ನು ಕೇಳೋದೇ ನಮಗೊಂದು ಪರಮಾಶ್ಚರ್ಯವಾಯಿತು, ಆನಂದವಾಯಿತು. ಇಂತಹ ಆನಂದವನ್ನು ಅನುಭವಿಸ್ತಾ ಆ ದೇವರ ಸಾನ್ನಿಧ್ಯದಲ್ಲಿ ಆ ದೇವರ ಗಾನದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿಯ ಒಳಗಡೆ ನಾವು ಲೀನರಾಗಿದ್ದರಿಂದ ನಮ್ಮಿಂದ ಏನ್ ತಪ್ಪಾಗಿದೆ ಅಂದ್ರೆ ನಿಮಗೆ ಚಪ್ಪಾಳೆ ಹೊಡೆಯದೆ ನಿಮಗೆ ಮರ್ತೋಗ್ಬಿಡ್ತು ಅಂತ ಒಂದು ವಿಶಿಷ್ಟವಾದಂತಹ ಸಂದರ್ಭ ನಮಗೆ ಹೋಗಿಬಿಡ್ತು ಅಂತ. ಇವಾಗ ನಮಗೆ ನಿನ್ನೆ ಆಗದಂತಹ ನರ್ತನ ನೋಡಿ, ಇವತ್ತಾದಂತಹ ನರ್ತನ ನೋಡಿ ನಮ್ಗೆ ಏನ್ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಹಾಗಾಗ್ತಾ ಇದೆ, ತೊದಲ್ತಾ ಇದೆ. ನಂದು ಭಾಷಣ ನಿರರ್ಗಳವಾಗಿ ಮಾತಾಡುವಂಥದ್ದು ಇವತ್ತು ನಾನು ಮಾತಾಡೋಕ್ಕಾಗ್ತಾ ಇಲ್ಲ, ತೊದಲ್ತಾ ಇದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಅವರು ಸಂಗೀತ ಹಾಡಿದ್ದಾರೆ, ಅಷ್ಟು ಚೆನ್ನಾಗಿ ನರ್ತನ ಮಾಡಿದ್ದಾರೆ. ಇಂತಹ ವಿಶಿಷ್ಟವಾದ ನರ್ತನಕ್ಕೆ ನಾನು ಬಹಳ ಅಭಿಮಾನವಾಗಿ ತಲೆಬಾಗ್ತಾ ಇದ್ದೀನಿ ಅಂತ ನಾನು ನಿಮ್ಮೆಲ್ಲರ ಸಂಸ್ಥೆ ಬಂದು ನಾನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಒಂದೂವರೆ ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಸ್ಪಾರ್ಟಾ ದೇಶದಲ್ಲಿ 98 ವರ್ಷದ ಒಂದು ಹಣ್ಣು ಮುದುಕಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹಣ್ಣು ಮುದುಕಿ ತನ್ನ 3 ಜನ ಮಕ್ಕಳನ್ನ ಯುದ್ಧ ಭೂಮಿಗೆ ತಲುಪಿಸ್ಬಿಟ್ಟಿದೆ. ಯುದ್ಧ ಆಗ್ತಾ ಇದೆ, ಅವತ್ತಿನ ಸಂದರ್ಭ ಯುದ್ಧ ಆಗುವಂಥದ್ದು ಆಗ್ತಾ ಇದೆ. 3 ಮಕ್ಕಳು ಕೂಡ ಯುದ್ಧ ಭೂಮಿಗೆ ಹೋಗಿದ್ದಾರೆ ಯುದ್ಧ ಮಾಡೋದಕ್ಕೆ. 3 ಜನ ಯುದ್ಧ ಮಾಡಿದ ಸಂದರ್ಭದಲ್ಲಿ ಒಂದು ದಿನ ಮಧ್ಯಾಹ್ನ ಒಂದು 12 ಗಂಟೆ ಸಮಯದಲ್ಲಿ ಒಂದು 10-15 ಜನ ಸೈನಿಕರು ಬಂದು ಇವ್ರ ಮನೆಗೆ ಬಾಗಿಲು ತಟ್ಟಿದ್ರು. ಬಾಗಿಲು ತಟ್ಟಿದ ತಕ್ಷಣ ಮುದುಕಿ ಹೊರಗಡೆ ಬಂತು. ಯಾರಪ್ಪ ನೀವು, ಏನ್ ಸಮಾಚಾರ, ಯಾತಕ್ಕೆ ಬಂದಿದ್ದೀರಿ, ಏನು ವಿಶೇಷ, ಯಾರು ನೀವು ಅಂತ ಕೇಳಿದ್ವು ಆ ಮುದುಕಿ. ನೋಡಿ ತಾಯಿ, ಅಜ್ಜಿ, ನಾವು ಯುದ್ಧ ಭೂಮಿಯಿಂದ ಬಂದಿದ್ದೀವಿ. ನಿಮ್ಮ ಮೊದಲನೇ ಮಗ ಇವತ್ತು ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಯುದ್ಧ ಭೂಮಿಯಲ್ಲಿ ನಿಧನನಾದ, ಪರಮಾತ್ಮನ ಪಾದಾರವಿಂದವನ್ನು ಸೇರಿದ, ಅದನ್ನು ತಿಳಿಸೋದಕ್ಕೆ ಬಂದಿದ್ದೀವಿ ಅಂತ ಹೇಳಿದರು. ಹೌದಾ, ನನ್ನ ಮಗ ಇವತ್ತು ಬೆಳಗ್ಗೆ 10 ಗಂಟೆಯಲ್ಲಿ ಪರಮಾತ್ಮನ ಪಾದಾರವಿಂದವನ್ನು ಸೇರಿದ್ನ, ತುಂಬಾ ಸಂತೋಷವಾಯ್ತಪ್ಪ, ತುಂಬಾ ಆನಂದವಾಯ್ತು, ಹೋಗಿ ಬನ್ನಿ ಅಂತ ಅಂದ್ಬಿಟ್ರು. ಒಳ್ಳೆ ಇಲ್ಲ ಆ ಮುದುಕಿ, ಎಲ್ಲ ವಾಪಸ್ ಬಂದ್ಬಿಟ್ರು. ಹತ್ತಾಗಿ ಒಂದು 10 ನಿಮಿಷದ ಮೇಲೆ 2ನೇ ಮಗನ ಹೋಗ್ಬಿಡ್ತಾನೆ. ಅದನ್ನು ತಿಳಿಸೋದಕ್ಕೆ ಇದೇ ಮುದುಕಿ ಮನೆಗೆ ಬರ್ತಾರೆ. ಒಂದು 10-15 ಜನ ಹಿಂದೆ ಬಂದ ಸೈನಿಕರೇ ಬಾಗಿಲು ತಟ್ತಾರೆ. ಆ ಮುದುಕಿ ಹೊರಗೆ ಬಿಡುತ್ತೆ. ಏನ್ ಬಂದಿದ್ದೀರಿ, ಯಾವ್ದಕ್ಕೆ ಬಂದಿದ್ದೀರಿ, ಯಾರು ನೀವು ಅಂತ ಕೇಳುತ್ತೆ. ನೋಡಿ, ಈಗ 15 ದಿವಸದ ಕೆಳಗೆ ಬಂದಿದ್ವು, ನಿಮ್ಮ 2ನೇ ಮಗನು ಇವತ್ತು ಬೆಳಗ್ಗೆ 9 ಗಂಟೆನಲ್ಲಿ ನಿಧನನಾಗ್ಬಿಟ್ಟ, ಅದನ್ನು ತಿಳಿಸೋಕೆ ಬಂದಿದ್ದೀನಿ. ಏನು, ನನ್ನ 2ನೇ ಮಗನು ಹೋಗ್ಬಿಟ್ನಾ, ಬಹಳ ಸಂತೋಷವಾಯ್ತು ಕಣಪ್ಪ, ಬಹಳ ಆನಂದವಾಯ್ತು, ಇಂಥ ಆನಂದಕ್ಕಿಂತಲೂ ದೊಡ್ಡ ಸುದ್ದಿ ಇನ್ನೇನಿದೆ ನನಗೆ ಅಂತಂತ ಎಲ್ಲ ಬಂದ್ಬಿಟ್ರು. ಅತ್ತಾಗ 10 ದಿವಸ ಬಿಟ್ಟು 3ನೇ ಮಗನು ಹೋಗ್ಬಿಡ್ತಾನೆ. ಅದನ್ನು ತಿಳಿಸೋದಕ್ಕೆ ಪುನಃ ಅದೇ ಒಂದು 10-15 ಜನ ಬರ್ತಾರೆ ಸೈನಿಕರು. ಯಾರು ನೀವು ಅಂತ ಕೇಳ್ತಾಳೆ. ಮರ್ತೋಗ್ಬಿಟ್ಟಿದೆ ಪಾಪ ಮುದುಕಿಗೆ. ಸರಿ, ತಕ್ಷಣ ಹೇಳ್ತಾರೆ, ನಾವು ಬಂದಿದ್ವು 2 ಸರಿ, ನಿಮ್ಮ 3ನೇ ಮಗನು ನಿನ್ನೆ ದಿನ ಸಂಜೆ ಹೋಗ್ಬಿಟ್ಟ, ಅದನ್ನು ತಿಳಿಸೋಕೆ ಬಂದಿದ್ವಿ.
ಏನು ನಮ್ಮ ಮೂರನೇ ಮಗನ ಹೋಗ್ಬಿಟ್ನ ಅಯ್ಯೋ ಪರಮಾತ್ಮ ಏನ್ ಮಾಡುದು ಅನ್ಯಾಯವಾಗಿ ಆಯ್ತಲ್ಲ ಅಂತ ತುಂಬಾ ಗಾಬರಿ ಪಟ್ಕೊಂಡು ಒಳಗೆ ಶುರು ಮಾಡ್ಬಿಟ್ರು. ಅವಾಗ ಅಲ್ಲಿದ್ದ ಸೈನಿಕರಲ್ಲಿ ಒಂದಿಬ್ಬರು ಮಾತಾಡಿದ್ರು, ನೋಡಿ ಮೊದಲನೇ ಮಗ ಹೋದಾಗ ಸಂತೋಷ ಅಂದ್ಬಿಟ್ಲು, ಎರಡನೇ ಮಗ ಹೋದಾಗ ಸಂತೋಷ ಅಂದ್ಬಿಟ್ಲು, ಮೂರನೇ ಮಗ ಹೋದಾಗ ಅಳ್ತಾ ಇದ್ದಾಳೆ. ಆ ಇಬ್ಬರು ಮಕ್ಕಳ ಬಗ್ಗೆ ಅವಳಿಗೆ ಪುತ್ರ ವ್ಯಾಮೋಹ ಇರಲಿಲ್ಲ ಅಂತ ಕಾಣುತ್ತೆ, ಮೂರನೇ ಮಗನ ಬಗ್ಗೆ ಮಾತ್ರ ವಿಶ್ವಾಸ ಇತ್ತು ಅಂತ ಕಾಣುತ್ತೆ, ಅದಕ್ಕೋಸ್ಕರ ಅಳ್ತಾ ಇದ್ದಾಳೆ ಅಂತ ಮಾತಾಡ್ಕೊಂಡ್ರು. ಏನು ನನ್ನ ಮೂರನೇ ಮಗ ಸತ್ತೋದ ಅಂತ ಕಾರಣದಿಂದ ನಾನು ಹೇಳ್ತಾ ಇದ್ದೀನ, ಮೂರನೇ ಮಗನ ಬಗ್ಗೆ ವ್ಯಾಮೋಹ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನ, ಖಂಡಿತವಾಗಿ ವ್ಯಾಮೋಹದಿಂದಾಗಲಿ ಅವ್ರು ಸತ್ತೋದ ಅಂತ ಕಾರಣದಿಂದಾಗಲಿ ನಾನು ಹೇಳ್ತಾ ಇಲ್ಲ ಅಂತಂದು. ಯಾಕೆ ಹೇಳ್ತಾ ಇಲ್ಲ, ಏನ್ ಕಾರಣದಿಂದ ಹೇಳ್ತಾ ಇದ್ದೀನಿ ಅಜ್ಜಿ ಅಂತ ಕೇಳಿದಾಗ, ನೋಡಿ ನಾನು ಹೇಳ್ತಾ ಇರೋದು ನಮ್ಮ ಮನೆಯ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ದೇಶಕ್ಕೆ ನಾನು ನನ್ನ ಮನೆಯಿಂದ ಕಳಿಸೋದಕ್ಕೆ, ದೇಶ ಪ್ರೇಮ ವ್ಯಕ್ತಪಡಿಸೋದಕ್ಕೆ ಇನ್ನೊಬ್ಬ ಮಗ ನನ್ಗೆ ಇಲ್ವಲ್ಲ ಅಂತ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಅಂತ ಲೋಕಕ್ಕೆ ಹೇಳಿದ್ದು. ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೇಶ ಪ್ರೇಮವನ್ನು ವ್ಯಕ್ತಪಡಿಸಿದ್ದು. ಇವತ್ತು ನಿಜವಾಗ್ಲೂ ನಮ್ಮ ದೇಶದಲ್ಲಿ ಎಷ್ಟು ಅಪರೂಪವಾದಂಥ ಸಂಪತ್ತಿದೆ, ಎಷ್ಟು ಅಪರೂಪವಾಗಿರ್ತಕ್ಕಂಥ ಕಲಾತ್ಮಕ ಚಟುವಟಿಕೆ ಇದೆ, ಎಷ್ಟು ಅಪರೂಪವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಂಸ್ಥೆ ಇದೆ. ಎಲ್ಲರಿಂದಲೂ ನಮ್ಮ ದೇಶ ಪ್ರೇಮ ಉದ್ಧಾರವಾಗಬೇಕು. ನಮ್ಮ ದೇಶ ಪ್ರೇಮವನ್ನು ಎಲ್ಲರೂ ಸಂರಕ್ಷಣೆ ಮಾಡ್ಕೋಬೇಕು. ಅಂತಹ ವಾತಾವರಣ ನಮ್ಗೆ ಉಂಟಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ಬಹಳ ನನಗೆ ಆನಂದವಾಗಿದೆ. ಈ ಆನಂದದ ಶುಭೋದಯದಲ್ಲಿ ನಮಗೆ ನಿಜವಾಗಲೂ ಬಹಳ ಅತಿಶಯವಾದ ಬೆಳಕನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕುಮಾರವರು, ಅವ್ರ ಮನೆಯವರು, ಅವ್ರ ಮಕ್ಕಳು ನಮಗೆ ಬಹಳ ಅತಿಶಯವಾದ ಬೆಳಕನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.